ಸುಮಾರು 2,500 ಜನನ ಇವತ್ತು ಗ್ರ್ಯಾಚ್ಯುಯಿಟಿ ಇಲ್ಲದೆ, ಮಿನಿಮಮ್ ವೇತನ ಇಲ್ಲದೆ, ಆಮೇಲೆ ಅವ್ರದ್ದು 7 ವರ್ಷ ಆಗಿ ಒಂದು ಅಗ್ರಿಮೆಂಟ್ ಆಗಿ ಇವತ್ತಿನ ಮಾತುಕತೆ ಕರೆದು ಮಾರ್ಚಿಗೆ ಮುಗಿದೋಗಿದೆ. ಹಂಗಾಗಿ ಅವ್ರು 2,500 ಜನ ಮುಷ್ಕರದಲ್ಲಿದ್ದಾರೆ. ಹಂಗಾಗಿ ನಮ್ಮ CIT ಸಂಘಟನೆ ಏನಿದೆ ಎಲ್ಲ ಕಡೆ ತಾಲೂಕೆ ಮಾತಾಡ್ಬೇಡ. ಇವತ್ತೇನು CIT ಸಂಘಟನೆ ಎಲ್ಲೆಲ್ಲಿದೆ ಅವರ ಫ್ಯಾಕ್ಟ್ರಿ ಗೇಟ್ ಮುಂದೆ ಮತ್ತು ಬೇರೆ ಬೇರೆ ತಾಲೂಕಲ್ಲಿ ಜಿಲ್ಲೆ ಕೇಂದ್ರದಲ್ಲಿ ಅವ್ರಿಗೊಂದು ಸೌಹಾರ್ದತೆ ಬೆಂಬಲವನ್ನು ಕೊಡಬೇಕಂತೇಳಿ ಒಂದು ಜಿಲ್ಲಾ ಸಮಿತಿ ಕರೆ ಕೊಟ್ಟಿದೆ. ಹಾಗಾಗಿ ನಮ್ಮ ಕಾರ್ಖಾನೆ ಬಳಿ ಕೂಡ ಇವತ್ತು ಗೇಟ್ ಬಳಿ ಇವತ್ತು ನಿಂತು ನಾವೊಂದು ಅವರಿಗೆ ಬೆಂಬಲ ಸೂಚಿಸೋದ್ರ ಮೂಲಕ ಒಂದು ಸೌಹಾರ್ದ ಬೆಂಬಲ ಕೊಡಬೇಕು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಹೋರಾಟ ಮಾಡ್ತಾರೆ ಅವ್ರಿಗೆ ಯಶಸ್ವಿ ಆಗಲಿ. ಹಾಗೆ ಅವರಿಗೆ ಮಿನಿಮಮ್ ವೇತನ ಮತ್ತು ಎಲ್ಲರೂ ಕೂಡ ಈ ರಾಜಕೀಯದವರು ಅವರು ಎಲ್ಲ ಬಂದು ಹೋಗಿದ್ದಾರೆ. ಯಾರ ಕೈಲೂ ಕೂಡ ಸಂಧಾನ ಆಗ್ತಾಯಿಲ್ಲ. ಅವರಿನ್ನೂ ಸುಮಾರು ನವೆಂಬರ್ 5ರಿಂದ 20 ದಿವಸದ ಕಾಲ ಹೊರಗಡೆನೇ ಕೂತು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಒಂದು ಮಠದಲ್ಲಿ ಕೋಲಾರದಲ್ಲಿ ನಡೀತಾ ಇದೆ. ಹಾಗಾಗಿ ಅವರಿಗೆ ನಮ್ಮ ಕಾರ್ಮಿಕ ಸಂಘಟನೆಯಿಂದ ಕೂಡ ಒಂದು ಸೌಹಾರ್ದ ಬೆಂಬಲ ಕೊಡ್ತೀವಿ ಅಂತೇಳಿ ಈ ಒಂದು ಅವಕಾಶ ಕಳಿಸಿ ನಾನು ಮಾಡ್ತೀನಿ. ಯಾರನ್ನ ಇಂಕಿಲೋ BML ಕಾರ್ಮಿಕರ ಸ್ಟ್ರೈಕ್ ಯಶಸ್ವಿ ಆಗಲಿ. ಏನೇ ಬರಲಿ, ಒಗ್ಗಟ್ಟಿರಲಿ. ಜಿಂದಾಬಾದ್.